ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸೌಜನ್ಯಳ ಒಂದು ಹೋರಾಟ ಎಲ್ಲಿಗೆ ಬಂದು ಮುಟ್ಟಿದಪ್ಪ ಅಂದ್ರೆ ಸೌಜನ್ಯ ಹೋರಾಟಗಾರರನ್ನು ಭಯಪಡಿಸೋದು, ಅನ್ಸೋದು, ನಿಮ್ಮನ್ನು ಕೊಲೆ ಮಾಡ್ತೀವತ್ತ ಹೇಳೋದು, ಆಮೇಲೆ ನೀವು ಎಲ್ಲಿ ಇದ್ದರೂ ಹೇಳು, ನಿನ್ನನ್ನು ಅಲ್ಲೇ ಬಂದು ಕೊಲೆ ಮಾಡ್ತೀನಿ, ನಿನ್ನನ್ನು ಬಿಡೋದಿಲ್ಲ ಅನ್ನೋ ಮಾತುಗಳಾಗಿರ್ಬೋದು. ಅದ್ರ ಜೊತೆಗೆ ಮಟ್ಟಣ್ಣನವರು ಸಾಯರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳನ್ನ ಬಳಸೋದಾಗಿರ್ಬೋದು. ಆಮೇಲೆ ಸೌಜನ್ಯ ಹೋರಾಟಗಾರರ ಮಧ್ಯನ ಬೆಂಕಿ ಹಚ್ಚೋದಾಗಿರ್ಬೋದು. ಆಮೇಲೆ ಜ್ವಾಲಾಮುಖಿ ಚಾನಲ್ದವರು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಅನಿತಾ ಮೇಡಮ್ ಅವ್ರಿಗೆ ಹೇಳಿದ್ರಂತ. ಅದನ್ನು ಅನಿತಾ ಮೇಡಮ್ ಅವರು ನನಗೆ ಹೇಳಿದ್ದು. ಅದು ಏನು ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ನನಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಅಪಾರವಾದ ನಂಬಿಕೆ ನನಗದ. ನಾ ಯಾವ ಅಜ್ಜಿ ಮಾತಿನ ಮೇಲೆ ಕೂಡ ನಂಬಿಕೆ ಇಡೋದಿಲ್ಲ. ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಶೈಲಜಾ ಅಮರನಾಥ್ ಮೇಡಮ್ ಅವರು, ಜ್ವಾಲಾಮುಖಿ, ಆಮೇಲೆ ಇದ್ಯಾರು ಅನ್ನಾ ಬಾಂಡ್, ಆಮೇಲೆ ನಮ್ಮ ಅಕ್ಷರ ಮೀಡಿಯಾ, ಜನತಾ ಏಜೆಂಟ್ ಆಗಿರ್ಬೋದು. ಅದ್ರ ಜೊತೆಗೆ ನಾನು ಯಾರಾದರೂ ಮರ್ತಿದ್ರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ನಮ್ಮ ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು, ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಮಟ್ಟಣ್ಣನವ್ರ ಸಾಹೇಬ್ರಾಗಿರ್ಬೋದು. ನನ್ನೊಂದು ವಾಟ್ಸಪ್ ನಂಬರನ್ನು ಕೆಳಗಡೆ ಹಾಕಿದ್ದೀನಿ ಅಲ್ಲಿ. ಸೊ ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ನಂಬರನ್ನು ನನಗೆ ಮೆಸೇಜ್ ಮಾಡಿರಿ. ಯಾಕಂದ್ರೆ ನಾನು ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು ಈ ಸೌಜನ್ಯ ಹೋರಾಟಗಾರರಿಗೆ ಯಾವ ರೀತಿ ಜೀವ ಬೆದರಿಕೆಯನ್ನು ಮಾಡ್ತಾರೆ, ಆಮೇಲೆ ಯಾವ ರೀತಿ ಅವರಿಗೆ ಅವಹೇಳನಕಾರಿ ಶಬ್ದಗಳನ್ನು ಬಳಸ್ತಾರೆ. ವಿಶೇಷವಾಗಿ ಅನಿತಾ ಅಜ್ಜಿ ಮತ್ತು ನಮ್ಮ ಯಾರದು ಬುಡ್ಡಿಮ್ಮ ಅನಿತಾ ಅಜ್ಜಿ ಜೊತೆ ಅದಾರಲ್ಲ ಸುಜಾತ ಭಟ್, ಅವರಿಬ್ಬರು ಕೂಡ ಯಾವ ರೀತಿಯಾಗಿ ಸಂಭಾಷಣೆಯನ್ನು ನನ್ನ ಜೊತೆ ಮಾಡಿದರು, ಅಲ್ಲಿ ಏನೇನು ನಡೀತು ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ, ಸೌಜನ್ಯ ಪರ ಹೋರಾಟಕ್ಕೆ ಇರುವ ಯೂಟ್ಯೂಬ್ ಚಾನಲ್ಗಳಲ್ಲಿ ಆ ಒಂದು ರೆಕಾರ್ಡಿಂಗ್ನ ನೀವು ಹಾಕಬೇಕಾಗ್ತದೆ. ಇಡೀ ಕರ್ನಾಟಕದ ಜನತೆಗೆ ಇವರ ಮುಖ, ಇವರ ಬಂಡವಾಳ ಏನನ್ನೋದು ಗೊತ್ತಾಗಲಿ. ಅದ್ರ ಜೊತೆಗೆ ನಿಚ್ಚಲ್ ಜೈನ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾತುಗಳನ್ನು ಈ ಅನಿತಾ ಹೇಳಿದಾಳ. ಸೊ ಅದ್ರ ಬಗ್ಗೆ ಕೂಡ ಅವ್ರಿಗೂ ಕೂಡ ಗೊತ್ತಾಗಲಿ, ಇವಳು ಯಾವ ಮಟ್ಟದವಳು ಅಂತಂದು ಗೊತ್ತಾಗಬೇಕು. ಸೌಜನ್ಯ ಪರ ಹೋರಾಟಗಾರರಿಗೆ, ಇಡೀ ಕರ್ನಾಟಕದ ಜನತೆಗೆ ಈ ಅನಿತಾ ಅಜ್ಜಿ ಯಾವ ರೀತಿ ಅದಾಳ, ಹೆಂಗೆ ಅದಾಳ, ಇವಳ ಮನಸ್ಥಿತಿ ಏನದ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಆಮೇಲೆ ನನ್ನ ಜೊತೆ ಮಾತನಾಡಿರ್ತಕ್ಕಂಥ ಮಾತುಗಳು ಏನದಾವಲ್ಲ ಅವುಗಳನ್ನು ನಗಬೇಕು, ಏನಕ್ಕೆ ನಿತ್ಯ ಡ್ಯಾನ್ಸ್ ಮಾಡಬೇಕು, ಒಂದು ಅರ್ಥ ಆಗಂಗಿಲ್ಲ. ದಯವಿಟ್ಟು ನಿಮ್ದು ಯಾರ್ದು ಕೂಡ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಅದು ನಾಯಿ ಬೊಗಳಿತ್ತು ಇಷ್ಟು ದಿನ, ದುಡ್ಡಿಗಾಗಿ ಬಂದಾನ, 200-200 ರೂಪಾಯಿ ಮಟನ್ನ ಕೊಟ್ಟು ಕರ್ಸ್ಯಾನ, ಅದು ಬಂದದ, ಹಿಂಗೆ ಅದಂದು ಏನೇನೋ ಹೇಳಕ್ಕೆ. ಓಕೆ, ಸೊ ಇವತ್ತು ನಾನು ಕೆಲವೊಂದಿಷ್ಟು ಆಡಿಯೋಗಳನ್ನು ವಕೀಲರಿಗೆ ಕಳಿಸಿದ್ನಿ, ಒಂದು 5-6 ಜನರ ವಕೀಲರಿಗೆ ಕಳಿಸಿದೆ. ಅವ್ರು ಹೇಳಿದರು ಇವಳ ಮೇಲೆ ಏನು ಬೇಕಾದ್ ಮಾಡ್ಬೋದು, ಯಾಕಂದರೆ ಇದು ಜೀವ ಬೆದರಿಕೆಯಾಗಿ ಒಂದು ಕರೆ ಅದ, ಇದು ಏನು ಬೇಕಾದರೂ ಮಾಡ್ಬೋದು. ಸೊ ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ನನ್ನನ್ನು ಕೂಡ ಕೆಲವೊಂದಿಷ್ಟು ವೀಡಿಯೋಗಳನ್ನು ನಾನು ಕಳಿಸಿದೆ, ಏನೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್ ಅಂತಲೂ ಹೇಳ್ಯಾರ. ಸೊ ಇದ್ರ ಬಗ್ಗೆ ಹೆದರುವಂಥ ಮಾತು ಇಲ್ಲ. ಯಾಕಂದ್ರೆ ನನಗೆ ಗೊತ್ತು ನಾನು ಹೇಗೆ, ನಾನು ಏನು ಮಾತಾಡ್ತೀನಿ, ನನಗೆ ಆಲ್ರೆಡಿ ನನಗೆ ಗೊತ್ತದ. ಸೊ ನಾನು ಇಲ್ಲ ಸಲದ ವಿಷಯಗಳ ಕುರಿತು ಚರ್ಚೆ ಮಾಡ್ತಕ್ಕಂಥ ವ್ಯಕ್ತಿನೂ ನಾನಲ್ಲ. ಸೊ ಅದಕ್ಕಾಗಿ ದಯವಿಟ್ಟು ಮಟ್ಟಣ್ಣನವ್ರ ಸಾಹೇಬ್ರಿಂದ ಹಿಡ್ಕೊಂಡು ಶೈಲಜಾ ಮೇಡಮ್ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಆಮೇಲೆ ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಜನತಾ ಏಜೆಂಟ್ ಆಗಿರ್ಬೋದು, ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು, ಆಮೇಲೆ ನಾನು ಯಾರ್ದು ಮರ್ತಿದ್ರು ಕೂಡ ಅವರೆಲ್ಲರೂ ಕೂಡ ನಾನು ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರನ್ನು ಮೆಸೇಜ್ ಮಾಡ್ತಿರತ್ತ ಕಾಯ್ತಾ ಇರ್ತೀನಿ. ನಿಮಗೊಂದು ನಾನು ರೆಕಾರ್ಡಿಂಗನ್ನು ನಿಮ್ಮ ವಾಟ್ಸಪ್ ಕಳಿಸ್ತೀನಿ. ಆ ರೆಕಾರ್ಡಿಂಗನ್ನು ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರಿ. ಈ ಸೌಜನ್ಯ ಹೋರಾಟದ ದಿಕ್ಕನ್ನು ಹೆಂಗೆ ತಪ್ಪಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಗಂಡು ಮಕ್ಕಳು ಅತ್ಯಾಚಾರಿಗಳತ್ತ, ಯಾವುದೇ ಗಂಡಸಿರಲಿ ಅವನು ಅತ್ಯಾಚಾರಿ ಅಂತ. ಆ ಗಂಡಸು ಯಾವತ್ತೂ ಹುಟ್ಟಬಾರ್ದಂತ ಅವ್ರ ಮನೆಗೇ ಶಾಪ ಹಾಕ್ಯಾಳಂತ ಅನಿತಾ ಮೇಡಮ್, ಈ ಅನಿತಾ ಅಜ್ಜಿ ಅವ್ರ ಮನೆಗೇ ಶಾಪ ಹಾಕ್ಯಾಳಂತ. ನಮ್ಮ ಮನ್ಯಾಗ ಗಂಡು ಮಕ್ಕಳು ಹುಟ್ಟಬಾರ್ದು, ಗಂಡಸಂದ್ರೆ ಒಂಥರ ನಾಯಿ ಅಂತ, ಗಂಡಸಂದ್ರೆ ರೇಪಿಸ್ಟ್ ಅಂತ. ಸೊ ಇಲ್ಲಿ ಗಂಡಸ ಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥ ಅನಿತಾ ಅಜ್ಜಿ ಅವಳ ಮುಖವಾಡವನ್ನು ಬಯಲು ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ, ಮತ್ತು ಕೊನೆಯ ಅವಕಾಶ ಅಂದರೆ ಕೊನೆಯದಾಗಿ ಇವಳ ಬಗ್ಗೆ ಆ ಒಂದು ರೆಕಾರ್ಡಿಂಗನ್ನು ಹಾಕಿದರೆ ಅವರ ಬಂಡವಾಳ ಏನನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತದೆ. ದಯವಿಟ್ಟು ನಾನು ವಾಟ್ಸಪ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅದಕ್ಕೆ ನಿಮ್ಮ ನಂಬರನ್ನು ಕಳಿಸಿ. ನಾನು 100% ನಿಮಗೆ ಕಾಲ್ ಮಾಡ್ತೀನಿ. ನಾನು ವೇಟ್ ಮಾಡ್ತಾ ಇದ್ದೀನಿ. ಮಟ್ಟಣ್ಣನವ್ರ ಸಾಹೇಬ್ರೆ, ನಿಮ್ಮ ನಂಬರ್ ಇಲ್ಲಿವರೆಗೂ ನನ್ನ ಹತ್ರ ಇಲ್ಲ. ನೀವು ಯಾವತ್ತೂ ಕೂಡ ನನಗೆ ಕರೆ ಮಾಡಿಲ್ಲ, ನಾನು ಕೂಡ ನಿಮ್ಗೆ ಕರೆ ಮಾಡಿಲ್ಲ. ನೀವು ಯಾವುದೇ ದುಡ್ಡನ್ನು ನನ್ನ ಹತ್ರ ಕೊಟ್ಟಿಲ್ಲ. ಆದರೆ ನೀವು
ಉತ್ತರ ಕರ್ನಾಟಕದ ಹುಲಿ 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 ಅನ್ನೋದು ಎರಡು ಮಾತಿಲ್ಲ. ನಾವು ಸಂಗೊಳ್ಳಿ ರಾಯಣ್ಣ ವಂಶದವರಿದ್ದೀವಿ. ಮಠನವರು ಸಾಹೇಬ್ರ ಯಾವುದಕ್ಕೂ ಕೂಡ ಹೆದರೋಬೇಡ, ಮುಂದೆ ನುಗ್ಗೋನು. ಮಹೇಶ್ ತಿಮ್ಮರೊಡ್ಡಿ ಅವರೇ, ನೀವೆಲ್ಲೇ ಇರ್ರಿ, ಹೇಗೆ ಇರ್ರಿ, ಎಂದೆಂದಿಗೂ ನೀವು ಸೌಜನ್ಯಪರ ಹೋರಾಟಗಾರರಾಗಿರಬೇಕು. ನಾವು ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು. ನಿಮ್ಮ ನಂಬರು ಸಿಕ್ಕರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ನಿಮಗೂ ಕೂಡ ಕಾಲ್ ಮಾಡಬೇಕು, ನಿಮಗೂ ಕೂಡ ಭೇಟಿ ಆಗ್ತೀನಿ. ಮಟ್ಟನವರು ಸಾಹೇಬ್ರೆ, ನೀವು ನನಗೆ ಕಾಲ್ ಮಾಡಿದ್ದಾದರೆ ಇನ್ನು ಕೆಲವು ಇದಿಷ್ಟು ದಿನಗಳಲ್ಲಿ ನಾನು ನಿಮಗೆ ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀನಿ, ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವಗಳನ್ನ ಪಡ್ಕೊಳ್ತೀನಿ. ನಕಲಿ ಹೋರಾಟಗಾರರು ಏನದಾರಲ್ಲ ಅವ್ರದ್ದೆಲ್ಲ ಬಂಡವಾಳವನ್ನು ಬಯಲಿಗೆ ತೆಗಿತೀನಿ. ಆದಷ್ಟು ಬೇಗನೆ ಎಲ್ಲರೂ ಕೂಡ ನನಗೆ ಮೆಸೇಜ್ ಮಾಡಿರಿ. ನಿಮ್ಮ ಯೂಟ್ಯೂಬ್ಗಳಲ್ಲಿ ಆ ಒಂದು ರೆಕಾರ್ಡಿಂಗನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನೋ ನಂಬಿಕೆಯಿಂದ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.